ನೀವ್ ನಕ್ರೆ ಜಗತ್ತು ನಿಮ್ ಜೊತೆ ಸೇರ್ಕೊಂಡ್ ನಗುತ್ತೆ. ನೀವ್ ಅತ್ರೆ ನೀವ್ ಒಬ್ರೇ ಅಳ್ತೀರಾ. ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವ್ ನಕ್ರೆ ಜಗತ್ತು ನಿಮ್ ಜೊತೆ ಸೇರ್ಕೊಂಡ್ ನಗುತ್ತೆ. ನೀವ್ ಅತ್ರೆ ನೀವ್ ಒಬ್ರೇ ಅಳ್ತೀರಾ. ಅದಕ್ಕೆ ವಿಕ್ಟಿಮ್ ಮೈಂಡ್ ಸೆಟ್ ಅಂತ ಏನ್ ಹೇಳ್ತೀವಿ, ಬಲಿಪಶು ಮನಸ್ಥಿತಿ, ಸಂತ್ರಸ್ತ ಮನಸ್ಥಿತಿ, ಇವುಗಳಿಂದ ತಕ್ಷಣ ಹೊರಗಡೆ ಬನ್ನಿ. ನೀವಿದನ್ನ ಖಂಡಿತ ಗಮನಿಸಿರ್ತೀರಾ. ಯಾವಾಗ ನಮ್ಮ ಹತ್ರ ದುಡ್ಡಿರಲ್ಲ, ಅವಾಗಲೇ ಕಾಯಿಲೆಗಳು ಬರುತ್ತೆ, ಅವಾಗಲೇ ಆಕ್ಸಿಡೆಂಟ್ಗಳಾಗುತ್ತೆ, ಅವಾಗ ಹುಷಾರಿಲ್ದಂಗೆ ಆಗುತ್ತೆ, ಮನೆಗಳಲ್ಲಿ ಜಗಳ ಆಗುತ್ತೆ, ಸಂಬಂಧಿಗಳು ದೂರ ಆಗ್ತಾರೆ, ಎಲ್ಲ ಕೆಟ್ಟದು ಆಗುತ್ತೆ. ಯಾಕೀಗಾಗತ್ತೆ? ನಿಮ್ಮ ಅಳು, ನಿಮ್ಮ ದುಃಖ, ನೀವು ಕೊರಗೋದು, ಇದನ್ನ ಕೇಳಿಸ್ಕೊಳಕ್ ಪ್ರಪಂಚದಲ್ಲಿ ಯಾರಿಗೂ ಟೈಮ್ ಇಲ್ಲ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನೀವು ನಿಮ್ಮ ದುಃಖ, ನಿಮ್ಮ ಸ್ಟ್ರಗಲ್, ನೀವು ಕಷ್ಟಪಟ್ಟದ್ದನ್ನ ಎಲ್ಲರದ್ದು ಹೇಳ್ಕೋಬೇಕಾ? ಆದ್ರೆ ಮೊದಲು ನೀವು ಸಕ್ಸಸ್ ಆಗಿ, ನೀವು ಬಹಳ ಎತ್ತರಕ್ಕೆ ಬೆಳೆದಾದ್ಮೇಲೆ ಅದೇ ಕಷ್ಟಗಳನ್ನ, ಅದೇ ದುಃಖವನ್ನ ಜನರಿಗೆ ಹೇಳಿದ್ರೆ ಅವಾಗ ಅವ್ರು ಅದನ್ನ ಸ್ಫೂರ್ತಿಯಾಗಿ ತಗೋತಾರೆ. ಅದನ್ನ ಮಾಡ್ಬೇಕು ಅಂದ್ರೆ ಮೊದಲು ನೀವು ಬೆಳಿಬೇಕು. ಈ ಒಂದು ಕಥೆಯನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ನಿಮ್ಮ ಲೈಫ್ ಅನ್ನ ಖಂಡಿತ ಚೇಂಜ್ ಮಾಡುತ್ತೆ. ಒಂದೂರಲ್ಲಿ ಇಬ್ರು ಹುಡುಗರು ಇರ್ತಾರೆ. ಇಬ್ರು ಎಜುಕೇಶನ್ ನ ಮುಗಿಸ್ತಾರೆ. ಇಬ್ರು ಕೂಡ ಅವರ ಲೈಫ್ ಅಲ್ಲಿ ಮುಂದೆ ಹೋಗ್ತಾರೆ. ಒಬ್ಬ ಹುಡುಗ ಸಾಮಾನ್ಯ ಕುಟುಂಬದಿಂದ ಬಂದವನು, ಇನ್ನೊಬ್ಬ ಹುಡುಗ ಆಗರ್ಭ ಶ್ರೀಮಂತ. ಇಬ್ರು ಒಳ್ಳೆ ಸ್ನೇಹಿತರಾಗಿರ್ತಾರೆ, ಓದ್ತಾರೆ, ಇಬ್ರು ಕೂಡ ದೂರ ದೂರ ಆಗ್ತಾರೆ. ಮೊದಲನೇ ಹುಡುಗ ಅವನು ಡೈರಿ ಫಾರ್ಮ್ ಮಾಡ್ತಾನೆ, ನೂರಾರು ಹಸುಗಳನ್ನ ಸಾಕ್ತಾನೆ. ಆದ್ರೆ ಏನಾಗುತ್ತೆ, ಮುಂದೊಂದ್ ದಿನ ಎಲ್ಲವನ್ನು ಕಳ್ಕೊಂಡು ಊಟಕ್ಕೂ ಗತಿ ಇಲ್ಲದೆ ಇರೋ ಪರಿಸ್ಥಿತಿ ಬರ್ತಾನೆ. ತನಗೆ, ತನ್ನ ಮಕ್ಕಳಿಗೆ, ಹೆಂಡತಿಗೆ ಊಟ ಕೂಡ ಆಗ್ದೇ ಇರೋಂತ ಪರಿಸ್ಥಿತಿಗೆ ಬರ್ತಾನೆ. ಅವಾಗ ಒಂದಿನ ಅವನ ಹೆಂಡತಿ ಹೇಳ್ತಾಳೆ, ರೀ, ನೀವ್ ಯಾವಾಗೂ ಹೇಳ್ತಿರ್ತೀರಾ ನಿಮಗೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನ್ ಬಹಳ ಶ್ರೀಮಂತ ಅಂತ. ನಾವೀಗ ತುಂಬಾ ಕಷ್ಟದಲ್ಲಿದೀವಲ್ಲ, ಯಾಕೆ ನಾವು ಅವ್ರ ಹತ್ರ ಹೋಗಿ ಸಹಾಯ ಕೇಳಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ತುಂಬಾ ದಿನ ಆಗೋಯ್ತು, ನಾನು ಅವನ ಮಾತಾಡ್ಸೇ ಇಲ್ಲ, ಈಗ ಹೇಗ್ ಹೋಗೋದು ಅಂತ ಹೇಳ್ತಾನೆ. ಆದ್ರೂ ಕೂಡ ಹೆಂಡತಿಯ ಒತ್ತಾಯದ ಮೇರೆಗೆ ಅವನು ತನ್ನ ಶ್ರೀಮಂತ ಸ್ನೇಹಿತನ ಮನೆಗೆ ಹೋಗ್ತಾನೆ. ಶ್ರೀಮಂತ ಸ್ನೇಹಿತನ ಮನೆಗೆ ಹೋಗ್ತಾನೆ. ಅಲ್ಲಿ ವಾಚ್ಮನ್ಗೆ ಹೇಳ್ ಕಳಿಸ್ತಾನೆ, ಸ್ನೇಹಿತ ಬಂದಿದ್ದಾನೆ ಅಂತ ಹೇಳಿ ಅಂತ. ಆ ಸ್ನೇಹಿತನಿಗೆ ಬಹಳ ಖುಷಿ ಆಗುತ್ತೆ. ಅದ್ದೂರಿಯ ಸ್ವಾಗತ ಮಾಡ್ತಾರೆ, ಆತಿಥ್ಯ ಅಂತ ಅದ್ಭುತವಾಗಿ ಮಾಡ್ತಾರೆ. ಹಾಗೂ ರಾತ್ರಿ ಎಲ್ಲ ಉಳ್ಕೊಳಕ್ ಹೇಳ್ತಾರೆ. ನೀವು ಒಂದ್ ದಿವಸ ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಕಳಿಸ್ತಾರೆ. ಇವ್ರು ಚೆನ್ನಾಗಿ ಊಟ ಮಾಡ್ತಾರೆ, ಎಲ್ಲ ಆತಿಥ್ಯ ಸ್ವೀಕಾರ ಮಾಡ್ತಾರೆ. ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಫ್ರೆಂಡ್ ಹತ್ರ ಬಂದು ಹೇಳ್ತಾನೆ. ಅವಾಗ ಅವನು ತನ್ನ ದುಃಖವನ್ನೆಲ್ಲ ಹೇಳ್ಕೊಳಕ್ ಶುರು ಮಾಡ್ತಾನೆ. ನಾನು ಈ ತರ ಒಂದ್ ನೂರಾರು ಹಸುಗಳು ಸಾಕಿದ್ದೆ, ಎಮ್ಮೆ ಸಾಕಿದ್ದೆ, ಕೊನೆಗೆ ಎಲ್ಲ ಕಳ್ಕೊಂಡೆ, ಈಗ ನನ್ನ ಹತ್ರ ಏನು ಇಲ್ಲ, ಬಹಳ ದುಃಖ ಆಗ್ತಾ ಇದೆ ಅಂತ. ಅದಕ್ಕೆ ಆ ಶ್ರೀಮಂತ ಇದ್ದವನು, ಅವನು ಅತ್ಯಂತ ಆಗರ್ಭ ಶ್ರೀಮಂತ ಆಗಿರ್ತಾನೆ. ಅವನು ತನ್ನ ಒಬ್ಬ ಅಸಿಸ್ಟೆಂಟ್ ನ ಕರೆದು ಹೇಳ್ತಾನೆ, ಇವ್ರಿಗೆ ಒಂದು ಆಡನ್ನ ಕೊಡಿ ಅಂತ ಹೇಳ್ತಾನೆ. ಆಗೇನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಮುಖ ಮುಖ ನೋಡ್ಕೊಂತಾರೆ. ನೀನೇನೋ ಸಹಾಯ ಮಾಡ್ತಾನೆ ಅಂದ್ರೆ ನನಗೆ ಆಡನ್ನ ಕೊಡಿ ಅಂತ ಹೇಳ್ತಿದ್ದವನಲ್ಲ ಅಂತ. ಆದ್ರೆ ಪಾಪ ಏನ್ ಮಾಡಕ್ಕಾಗತ್ತೆ, ಹೋಗಿದ್ದಾರೆ. ಹಾಗಾಗಿ ಆ ಆಡನ್ನೇ ತಗೊಂಡೆ ಮನೆಗ್ ಬರ್ತಾರೆ. ಅದರಿಂದ ಹಾಲು ತೆಗಿತಾರೆ, ಮಕ್ಕಳು ಹಾಲು ಕುಡಿತಾರೆ. ಹಾಗೆ ಒಂದು ವಾರ ನಡೆಯುತ್ತೆ, 2 ವಾರ ನಡೆಯುತ್ತೆ. ಅದಾದ ನಂತರ ಆ ಆಡು ಏನಿತ್ತೆ ಅದು ಸತ್ತೋಗುತ್ತೆ. ಇವ್ರಿಗೆ ದುಃಖ ಆಗತ್ತೆ. ಮತ್ತೊಂದೆರಡು ದಿನ ಕಳೆಯುತ್ತೆ. ಮತ್ತೆ ಕಷ್ಟ ಏನಾಗುತ್ತೆ, ತುಂಬಾ ಜಾಸ್ತಿ ಆಗಿದೆಯಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಹೆಂಡತಿ ಮತ್ತೆ ಹೇಳ್ತಾಳೆ, ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡೋಣ, ಇನ್ನೊಂದ್ಸಲ ಅವ್ರ ಮನೆಗೆ ಹೋಗೋಣ ಅಂತ. ಅವನು ಒಲ್ಲದ ಮನಸ್ಸಿಂದ ಒಪ್ಕೊಂಡು, ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಒಪ್ಕೊಂಡು ಮತ್ತೆ ಹೋಗ್ತಾರೆ. ಮತ್ತೆ ಅದ್ದೂರಿಯ ಸ್ವಾಗತ ಮಾಡ್ತಾರೆ, ಮತ್ತೆ ಒಳ್ಳೆ ಆತಿಥ್ಯ ಮಾಡ್ತಾರೆ. ಮತ್ತೆ ನಾಳೆ ಬೆಳಗ್ಗೆ ಆಗುತ್ತೆ, ಮತ್ತೆ ಸ್ನೇಹಿತನ ಹತ್ರ ಹೋಗ್ತಾನೆ, ಮತ್ತೆ ಅಳಕ್ ಶುರು ಮಾಡ್ತಾನೆ. ಈ ತರ ಆಯ್ತು, ನೀವು ಕೊಟ್ಟಂತ ಆಡು ಕೂಡ ಸತ್ತೋಯ್ತು ಅಂತ. ಅವ್ನು ಮತ್ತೆ ತನ್ನ ಅಸಿಸ್ಟೆಂಟ್ ಕೇಳ್ತಾನೆ, ಇವ್ರಿಗೆ ಇನ್ನೊಂದು ಆಡನ್ನ ಕೊಟ್ಟು ಕಳಿಸಿ ಅಂತ. ಇವ್ರಿಗೆ ಇನ್ನೂ ಸಿಕ್ಕಾಬಟ್ಟೆ ದುಃಖ ಆಗತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ, ಇಷ್ಟಾರ ಸಿಕ್ತಲ್ಲ ಅಂತ ವಾಪಸ್ ಬರ್ತಾರೆ. ಮತ್ತೆ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. 1 ವಾರ 2 ವಾರ ಹಾಲು ಕುಡಿತಾರೆ, ಮಕ್ಕಳು ಚೆನ್ನಾಗ್ ಆಗ್ತಾರೆ, ಮತ್ತೆ ಆಡು ಸತ್ತು ಹೋಗುತ್ತೆ. ಸಿಕ್ಕಾಬಟ್ಟೆ ದುಃಖ ಆಗತ್ತೆ. ಗಂಡ ಹೆಂಡತಿ ಕಡೆ ನೋಡ್ತಾನೆ, ಇನ್ನೊಂದ್ಸತಿ ಅಲ್ಲಿಗೆ ಹೋಗಕ್ ಮಾತ್ರ ಹೇಳ್ಬೇಡ ಅಂತ. ಹಾಗೆ 1 ವಾರ ಕಳೆಯುತ್ತೆ. ಮತ್ತೆ ಹೆಂಡತಿ ಹೇಳ್ತಾಳೆ, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ, ಮಕ್ಕಳಿಗೆ ಊಟ ಇಲ್ಲ, ಏನಾರ ಅನ್ಕೊಳ್ಳಿ ಅವರು, ಇನ್ನೊಂದ್ಸಲ ಹೋಗೋಣ ಅಂತ ಹೇಳ್ತಾರೆ. 3ನೇ ಸತಿನೂ ಹೋಗ್ತಾರೆ. ಅದೇ ಸ್ವಾಗತ, ಅದೇ ಆತಿಥ್ಯ.
ಮತ್ತೆ ಬೆಳಗ್ಗೆ ಆಗತ್ತೆ, ಮತ್ತೆ ಅವನು ಅದನ್ನೇ ಹೇಳ್ತಾನೆ, ಇವನಿಗೆ ಒಂದು ಹಾಡನ್ನ ಕೊಟ್ಟು ಕಳಿಸಿ. ಏನೋ ಸಿಕ್ತಲ್ಲ ಅಂತ ಸಖತ್ ಬೇಜಾರ್ ಮಾಡ್ಕೊಂಡು ಬೈಕೊಂಡು ಸಿಟ್ಟಿನಿಂದ ಹೊರಗಡೆ ಬರ್ತಾರೆ. ಈ ಸಲ ಒಂದು ಬದಲಾವಣೆ ನಡೆಯುತ್ತೆ. ಆ ಹಾಡು ಒಂದ್ ಮರಿ ಹಾಕತ್ತೆ. ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಆ ಹಾಡು ಮರಿ ಹಾಕತ್ತೆ, ಮತ್ತೆ ಮರಿ ಹಾಕತ್ತೆ. ಇವ್ರ ಮನೆ ತುಂಬಾ ಹಾಡುಗಳು ಆಗ್ತವೆ. ಅವಾಗೇನಾಗುತ್ತೆ, ಇವರು ಹಾಲು ಕುಡಿತಾರೆ, ಸ್ವಲ್ಪ ಹಾಲನ್ನ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇವ್ರ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ಅವಾಗ ಸ್ವಲ್ಪ ದಿನ ಬಿಟ್ಟು ಹೆಂಡತಿ ಹೇಳ್ತಾರೆ, ನೋಡಿ ನಿಮ್ಮ ಸ್ನೇಹಿತ ಒಂದು ಹಾಡು ಕೊಟ್ಟ, ಅದರಿಂದ ನಮಗೆ ಏನಾಯ್ತು, ಸ್ವಲ್ಪ ಸ್ಥಿತಿ ಸುಧಾರಣೆ ಆಯ್ತು. ನಮ್ಮ ಸ್ಥಿತಿಯನ್ನು ಸುಧಾರಣೆ ಮಾಡಿದಕ್ಕೆ ನಾವು ಅವ್ರಿಗೆ ಹೋಗಿ ಒಂದು ಧನ್ಯವಾದ ಹೇಳ್ಬರೋಣ, ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಬರ್ಬೇಕು, ಅದ್ ನಮ್ ಧರ್ಮ, ಹೋಗೋಣ ಅಂತ ಹೋಗ್ತಾರೆ. ಈ ಸಲ ಇಬ್ರು ಖುಷಿಯಿಂದ ಹೋಗ್ತಾರೆ. ಮತ್ತೆ ಸ್ನೇಹಿತ ಸ್ವಾಗತ ಮಾಡ್ತಾನೆ, ಆತಿಥ್ಯ ಮಾಡ್ತಾನೆ, ಬೆಳಕಾಗುತ್ತೆ. ಅವಾಗ ಮತ್ತೆ ಸ್ನೇಹಿತನ ಹತ್ರ ಇವನು ಹೇಳ್ತಾನೆ, ನೋಡಪ್ಪ ಈ ಸಲ ನಾನ್ ನಿನ್ನ ಹತ್ರ ಏನು ಕೇಳಕ್ ಬಂದಿಲ್ಲ, ಈ ಸಲ ನೀನೇನ್ ಹಾಡು ಕೊಟ್ಟಿದ್ದೆ ಅದ್ ನನಗೆ ಒಳ್ಳೇದಾಯ್ತು, ಅದರಿಂದ ನನ್ ಜೀವನ ನಡೀತಾ ಇದೆ, ನಾನ್ ನಿನಗೆ ಧನ್ಯವಾದ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಸ್ನೇಹಿತನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅವಾಗ ಅವನು ಹೇಳ್ತಾನೆ, ಅವನ ಅಸಿಸ್ಟೆಂಟ್ ಅನ್ನ ಕರೆದ್ಬಿಟ್ಟು, ಮಂತ್ರಿನ ಕರೆದ್ಬಿಟ್ಟು, ಇವ್ರಿಗೆ 100 ಹಸುಗಳನ್ನ ಕೊಡಿ, 5 ಹಳ್ಳಿಗಳನ್ನ ಕೊಡಿ ಅಂತ ಹೇಳ್ತಾನೆ. ಅವಾಗ ಇವ್ರು ಸಖತ್ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾನು ಏನು ಇಲ್ದಾಗ ಬಂದಾಗ ಒಂದು ಹಾಡು ಕೊಟ್ಬಿಟ್ಟು ಈಗ ನೀವು ಇಷ್ಟೊಂದೆಲ್ಲ ಕೊಡ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಅವನು ಸ್ನೇಹಿತ ಹೇಳ್ತಾನೆ, ನೋಡಪ್ಪ ನೀನು ಮೊದಲನೇ ದಿನನೇ ನಿನ್ನ ಕಷ್ಟ ನೋಡಿ ನಾನು ಎಲ್ಲವನ್ನೂ ಕೊಡ್ಬೇಕು ಅಂತ ಅನ್ಸಿತ್ತು. ಆದ್ರೆ ನಾನೇನಾದ್ರು ಮೊದಲನೇ ದಿನನೇ ನಿನಗೆಲ್ಲ ಕೊಟ್ಟಿದ್ರೆ ನೀನ್ ಎಲ್ಲಾನು ಮಣ್ಪಾಲ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಿನಗೆ ಅದನ್ನ ಹ್ಯಾಂಡಲ್ ಮಾಡೋದು, ಅದನ್ನ ಸಂಭಾಳಿಸೋದು ಗೊತ್ತಿರ್ಲಿಲ್ಲ. ಈಗ ನೋಡು, ನೀನು ಹಾಡು ಮನೆಯಲ್ಲಿ ಮರಿ ಆಗ್ತು, ಅದನ್ನ ನೀನ್ ಬೆಳೆಸ್ದೆ, ಅದ್ರ ಸಂಖ್ಯೆನ ಜಾಸ್ತಿ ಮಾಡೋದನ್ನ ಕಲ್ತಿದ್ಯಾ. ಅಂದ್ರೆ ನಿನ್ನ ಜೀವನದ ಜವಾಬ್ದಾರಿ ನೀನೇ ತಗೊಂಡು ಎಲ್ಲ ಬದಲಾವಣೆಗಳನ್ನ ಮಾಡುವಂತ ಸಾಮರ್ಥ್ಯ ನಿನಗೆ ಬಂದಿದೆ ಅಂತ. ಅವಾಗ ಅವನು ಹೇಳ್ತಾನೆ, ಯಾವಾಗ ನಾವು ಬಲಿಪಶು ಮನಸ್ಥಿತಿಯಿಂದ ಹೊರಗಡೆ ಬಂದು ಇದು ನನ್ನ ಜೀವನ, ನನ್ನ ಜವಾಬ್ದಾರಿ, ನಾನ್ ಎಲ್ಲದನ್ನ ಸರಿ ಮಾಡ್ಕೋತೀನಿ, ನಾನ್ ಬೆಳವಣಿಗೆ ಆಗ್ತೀನಿ, ನನ್ನ ಸಾಮರ್ಥ್ಯದಿಂದ ನಾನು ಬೆಳಿತೀನಿ ಅಂತ ಯಾವಾಗ ನಿರ್ಧಾರ ಮಾಡ್ತೀವಿ, ಅವಾಗ ಭಗವಂತ ನಮಗೆ ಎಲ್ಲವನ್ನು ಕೊಡ್ತಾನೆ ಅಂತ. ನೀವು ಗಮನಿಸ್ ನೋಡಿ, ಯಾವಾಗ ನಮ್ಮ ಹತ್ರ ದುಡ್ಡಿರಲ್ಲ ಅವಾಗೆ ಮನೆಯವರೆಲ್ಲರೂ ಹುಷಾರ್ ತಪ್ತಾ ಇರ್ತಾರೆ, ಅವಾಗೆ ಯಾವ್ದಾರ ಆಕ್ಸಿಡೆಂಟ್ ಆಗುತ್ತೆ, ಅವಾಗೆ ಮನೇಲಿ ಜಗಳಗಳಾಗುತ್ತೆ, ಸಂಬಂಧಿಕರು ದೂರ ಆಗುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಅಂತ ಪರಿಸ್ಥಿತಿಲಿ ಏನ್ ಮಾಡ್ಬೇಕು, ಮನ್ಸಲ್ಲಿ ಹೇಳ್ಕೊಳ್ಳಿ, ಆಡು ಮರಿ ಸಾಯ್ತಾ ಇದೆ ಅಂತ, ಅಲ್ವಾ? ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೇಕಾಗಿದೆ ನಾವು, ಸಹನೆ 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 ವಹಿಸ್ಬೇಕು. ಇಲ್ಲ, ಒಳ್ಳೆ ಸಮಯ ಬಂದೇ ಬರುತ್ತೆ, ನಾನ್ ಪ್ರಯತ್ನ ಆಗ್ತೀನಿ, ಅವಾಗ ನಾವು ತಾಳ್ಮೆ ಕಳ್ಕೋಬಾರ್ದು, ನಾವು ಇನ್ನೂ ಪ್ರಯತ್ನ ಆಗ್ತೀನಿ, ಒಳ್ಳೆ ಸಮಯ ಬಂದೇ ಬರುತ್ತೆ, ಒಳ್ಳೆ ಸಮಯ ಬಂದೇ ಬರುತ್ತೆ, ನನ್ನ ಸಮಯ ಬಂದೇ ಬರುತ್ತೆ, ನನ್ನ ಜೀವನ ನಾನು ಸರಿ ಮಾಡ್ಕೋತೀನಿ ಅಂತ ಸಹನೆಯಿಂದ ಇನ್ನೂ ಜಾಸ್ತಿ ಪ್ರಯತ್ನ ಹಾಕ್ಬೇಕು. ಯಾವಾಗ ನಾವು ನಮ್ಮ ಜೀವನದ ಜವಾಬ್ದಾರಿ ತಗೋತೀವಿ, ಅವಾಗ ನಮ್ಮ ಜೀವನ ಬದಲಾಗ ಶುರು ಆಗತ್ತೆ. ಸ್ನೇಹಿತರೆ, ಇವತ್ತು ನೀವು ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿ ನೀವೇ ತಗೋತೀನಿ ಅಂತ ನಿರ್ಧಾರ ಮಾಡಿದ್ರೆ ಕಮೆಂಟ್ ಅಲ್ಲಿ ಈಗಲೇ ಬರೀರಿ, ನನ್ನ ಜೀವನ ನನ್ನ ಜವಾಬ್ದಾರಿ, ನೋ ಮೋರ್ ವಿಕ್ಟಿಮ್ ಮೈಂಡ್ ಸೆಟ್, ನೋ ವಿಕ್ಟಿಮ್ ಮೈಂಡ್ ಸೆಟ್ ಅಂತ ಕಮೆಂಟ್ ಅಲ್ಲಿ ಬರೀರಿ. ನಿಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರು ಕೂಡ ಬೆಳಿಬೇಕು ಅಂತ ನೀವು ಆಸೆ ಪಡ್ತೀರಲ್ವಾ? ಅವರ ಪ್ರೋಗ್ರೆಸ್ ನ ನೋಡಿ ಖುಷಿ ಪಡ್ತೀರಲ್ವಾ? ಹಾಗಿದ್ರೆ ಅವರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸ್ನೇಹಿತರೆ, ನಾವು ಸುಖಿ ಫೌಂಡೇಶನ್ ಅನ್ನುವಂತ ಆಧ್ಯಾತ್ಮಿಕ ಸಂಸ್ಥೆಯನ್ನ ಶುರು ಮಾಡಿದ್ದೇವೆ. ಇದರಲ್ಲಿ ಎಲ್ಲಾ ಸಮಾನ ಮನಸ್ಕರು, ಎಲ್ಲರಿಗೂ ಒಬ್ರಿಗೊಬ್ರು ಸಹಾಯ ಮಾಡೋದು, ಪಾಸಿಟಿವ್ ಥಿಂಕಿಂಗ್ ಮಾಡೋದು, ಆರೋಗ್ಯನ ಇಂಪ್ರೂವ್ ಮಾಡ್ಕೊಳೋದು, ಮನಸ್ಥಿತಿನ ಇಂಪ್ರೂವ್ ಮಾಡ್ಕೊಳೋದು, ಜೀವನನ ಖುಷಿಯಾಗಿ ಕಳೆಯೋದು, ಈ ರೀತಿ ಸಮಾನ ಮನಸ್ಕರೆಲ್ಲ ಒಂದೆಡೆ ಸೇರಿದ್ದೀವಿ. ನೀವು ಕೂಡ ನಮ್ಮ ಸುಖಿ ಕುಟುಂಬದ ಸದಸ್ಯರಾಗ್ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರೋಣ, ಆನಂದವಾಗಿರೋಣ.